ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ನಾನು ನಯನ. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಮುಂದಿನ ನಿಮ್ಮ ದಿನಗಳು ಹೇಗಿರುತ್ತೆ ಅನ್ನೋದು, ನಿಮ್ಮ ಜೀವನದ ಮುಂದಿನ ದಿನಗಳು ನೋಡೋಣ ಹೇಗಿರುತ್ತೆ ಅನ್ನೋದು. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ನೋಡಿ, ಅದನ್ನ ಪಿಕ್ ಮಾಡಿ ರೀಡಿಂಗ್ನ ನೋಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಓಕೆ, ಸೊ ಹೆಲೋ ಫೈಲ್ ನಂಬರ್ 1. ಸೊ ನಿಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಚೂಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ, ರೀಡಿಂಗ್ನ ಶುರು ಮಾಡೋಣ. File number 1. File number 1. So let's see. File number 1. Okay. Wheel of Fortune. Okay, Ace of Wands, beautiful, and 2 of Wands. Okay, ಸೊ ಎಸ್, ಪೈಲ್ ನಂಬರ್ 1. ಸೊ ನಿಮ್ಮ ಮುಂದಿನ ದಿನಗಳು ಏನಿದೆ ನೋಡಿ, ತುಂಬ ಚೆನ್ನಾಗೇ ಇದೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್. ಸೊ ನಿಮ್ಮ ಲಕ್ ಏನಿದೆ ನೋಡಿ, ನಿಮ್ಮ ಪರವಾಗಿರುತ್ತೆ ಆ್ಯಂಡ್ ನಿಮ್ಮ ಫೇವರಲ್ಲಿ ಆಗುತ್ತೆ. ಏನಾದರೂ ಕೆಲಸ ಏನೇ ಇರಬಹುದು. ಓಕೆ, ಸೊ ಅದು ನಿಮ್ಮ ಪರವಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ನೀವು ಆ್ಯಕ್ಷನ್ ತೊಗೊಳ್ಳೋದನ್ನು ಕೂಡ ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಚೇಂಜ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಚೇಂಜನ್ನು ನೋಡ್ಬೋದು ನಿಮ್ಮ ಲೈಫಲ್ಲಿ. ಲೈಕ್ ಇದು ಎನಿ ಲೈಫ್ ರಿಲೇಟೆಡ್, ಎನಿ ಲೈಫ್ ಏರಿಯಾದಲ್ಲಿರ್ಬೋದು. ಓಕೆ, ಸೊ ಆ್ಯಂಡ್ ನಿಮಗೆ ಆಪರ್ಚುನಿಟಿ ಕೂಡ ಬರ್ತಾ ಇದೆ. ಈಸ್ ಆಫ್ ವಾನ್ಸ್ ಆಪರ್ಚುನಿಟಿ. ಮೇ ಬಿ ಇದು ವರ್ಕ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಟೆಡ್ ಇರಬಹುದು, ಕರಿಯರ್ ರಿಲೇಟೆಡ್ ಇರಬಹುದು. ಓಕೆ, ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಒಂದು ನಿಮ್ಮ ಹತ್ರ ಬರ್ತಾ ಇದೆ ಆ್ಯಂಡ್ ಡಿವೈನ್ ಕೂಡ ನಿಮ್ಮ ಜೊತೆಗಿದ್ದಾರೆ. ಪೈಲ್ ನಂಬರ್ 1. ಸೊ ಡಿವೈನ್ ಹೆಲ್ಪ್ ನಿಮಗಿದೆ. ಡಿವೈನ್ ನಿಮಗೆ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಓಕೆ, ಸೊ ಎಸ್, ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಚೇಂಜನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ರೈಟ್ ನಾವು ಏನಾದರೂ ಸಿಚುವೇಶನ್ ಇದೆ, ಪ್ರಾಬ್ಲಮ್ ಇದೆ, ಸರೆಂಡರ್ ಟು ದ ಡಿವೈನ್. ಓಕೆ, ಸೊ ಕಾಲ ಬಂದಾಗಲೇ ಕೂಡಿ ಬರೋದು ಎಲ್ಲನೂ. ಓಕೆ, ಸೊ ಏನಾದರೂ ಯಾವುದಕ್ಕಾದ್ರೂ ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಲೈಫಲ್ಲಿ, ಇಲ್ಲಾಂದರೆ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸರೆಂಡರ್ ಟು ದ ಡಿವೈನ್. ಸೊ ಬಿಕಾಸ್ ಡಿವೈನಿಗೆ ಸರಿಯಾಗಿ ಗೊತ್ತಿದೆ ನಿಮ್ಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು. ಸೊ ನೆಕ್ಸ್ಟ್ ನಿಮಗೆ ಏಸ್ ಆಫ್ ವಾನ್ಸ್ ಬಂದಿದೆ. ಸೊ ಇಲ್ಲಿ ಆಪರ್ಚುನಿಟೀಸ್ಗಳು ಬರಬಹುದು. ಓಕೆ, ಈ ಆಪರ್ಚುನಿಟೀಸ್ಗಳು ನಿಮ್ಮ ಜೀವನದಲ್ಲಿ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ನಿಮ್ಗೆ ಬರ್ಬೋದು ಆ್ಯಂಡ್ ಡ್ಯುಯಾಲಿಟಿ ಅಂತ ಅನಿಸ್ಬೋದು. ಯಾವುದನ್ನು ಚೂಸ್ ಮಾಡಲಿ, ಯಾವುದನ್ನು ಬಿಡಲಿ ಅನ್ನೋದು ಪೈಲ್ ನಂಬರ್ 1. ಬಿಕಾಸ್ ಇಲ್ಲಿ 2 ಆಫ್ ವಾನ್ಸ್ ಇದೆ. ಇಲ್ಲಿ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದೆ. ನೀವು ಯಾವ ಅಂತಂದರೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ. ಸೊ ದೇವರನ್ನು ನೆನೆಸ್ಕೊಂಡು ನೀವು ಯಾವ ಕೆಲಸನ ಚೂಸ್ ಮಾಡ್ತೀರಾ ನೋಡಿ, ಅದು ಚೆನ್ನಾಗೇ ಇರುತ್ತೆ. ಪೈಲ್ ನಂಬರ್ 1. ಓಕೆ, ಸೊ ಇಲ್ಲಿ 2 ಆಫ್ ವಾನ್ಸ್ ಬಂದಿದೆ. ಸೊ ನಿಮಗೆ ಇಲ್ಲಿ ಆ್ಯಕ್ಷನ್ನ ತೊಗೊಳ್ಳೇಬೇಕಾಗತ್ತೆ ಇಲ್ಲಿ. ಓಕೆ, ಆ್ಯಕ್ಷನ್ನ ತೊಗೊಳ್ಳೇಬೇಕಾಗುತ್ತೆ. 2 ಆಫ್ ವಾನ್ಸ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಅಂತಂದರೆ 2 ಆಪ್ಷನ್ಸ್ ಇರಬಹುದು. ಇದು ಆ್ಯಕ್ಷನ್ ಕಾರ್ಡ್. 2 ಆಫ್ ವಾನ್ಸ್ ಆ್ಯಕ್ಷನ್ ನೀವು ತೊಗೊಳ್ಳೇಬೇಕಾಗುತ್ತೆ. 2ರಲ್ಲಿ ಯಾವುದನ್ನ ಒಂದು ಚಾಯ್ಸ್ ಮಾಡೋದು ಅಂತ. ಚಾಯ್ಸಸ್ ಮುಂದಿನ ದಿನಗಳಲ್ಲಿ ನಿಮಗೆ ಚಾಯ್ಸಸ್ ಏನು ಮಾಡೋದಕ್ಕೆ ಸಿಗುತ್ತೆ. ಓಕೆ, ಆಪರ್ಚುನಿಟಿಗಳು ಬರುತ್ತೆ, ಬಟ್ ಅದನ್ನು ವೈಸ್ಲಿಯಾಗಿ ನೀವು ಪಿಕ್ ಮಾಡಬೇಕಾಗುತ್ತೆ. ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಎಸ್, ಎಗೇನ್ ಏಸ್ ಆಫ್ ಪೆಂಟಿಕಲ್ಸ್. ಸೊ ಈ ಒಂದು ನೀವು ಡಿಸಿಷನ್ಸ್ ಮಾಡಿ ನಿರ್ಧಾರ ತಗೊಂಡು ಯಾವುದನ್ನು ಚೂಸ್ ಮಾಡ್ತೀರಿ. ಲೈಕ್ ನನಗೆ ತುಂಬ ಕರಿಯರ್ ಅಂತ ಅನಿಸುತ್ತೆ. ಸೊ ಮೇ ಬಿ ಕರಿಯರ್ ರಿಲೇಟೆಡ್ ನೀವು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇದ್ದೀರಾ ಅಂತ ಅನಿಸುತ್ತೆ ಮುಂದೆ. ಆ್ಯಂಡ್ ಆಪ್ಷನ್ ನಿಮ್ಗೆ ಏನಿದೆ ನೋಡಿ, ಏನೋ ಫೈನಾನ್ಷಿಯಲಿ ಸೆಕ್ಯೂರಿಟಿನ ಕೊಡುತ್ತೆ. ಓಕೆ, ಆ್ಯಂಡ್ ಇದು ಇನ್ನೂ ಒಳ್ಳೆಯ ಆಪರ್ಚುನಿಟಿನ ನಿಮ್ಮ ಹತ್ರ ತೊಗೊಂಡು ಬರುತ್ತೆ. ಪೈಲ್ ನಂಬರ್ 1. ಸೊ ಎಗೇನ್ ಬರುವ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ತುಂಬ ಆಪರ್ಚುನಿಟೀಸ್ನ ನೋಡ್ತಾ ಇದ್ದೀನಿ. ಇದು ಕರಿಯರ್ ರಿಲೇಟೆಡ್ ಆ್ಯಂಡ್ ಫೈನಾನ್ಷಿಯಲ್ ರಿಲೇಟೆಡ್. ಓಕೆ, ಸೊ ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಪೈಲ್ ನಂಬರ್ 1 ನಿಮಗಾಗಿ ಮುಂದಿನ ದಿನಗಳು ನಿಮ್ಮದು ತುಂಬ ಚೆನ್ನಾಗಿದೆ. ಆಪರ್ಚುನಿಟಿಗಳಿದೆ ಆ್ಯಂಡ್ ಅದರ ಜೊತೆ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಅಂತಂದರೆ ಚಾಯ್ಸಸ್ ಯಾವ ಥರದ ಚಾಯ್ಸಸ್ನ ಮಾಡಬೇಕು ಅನ್ನೋದು
ಬಟ್ ನೀವು ಯಾವುದಾದ್ರು ಚಾಯ್ಸ್ ಮಾಡ್ತೀರಾ ನೋಡಿ, ಅದರಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇದೆ ಅಂತಂದರೆ ಇಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ನಿಮಗೆ ಆಪರ್ಚುನಿಟಿ ಬರ್ತಾ ಇದೆ. ಫೈನಾನ್ಷಿಯಲ್ ರಿಲೇಟೆಡ್ ಇದು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಪಾಲ್ ನಂಬರ್ 1 ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇವಾಗ ನಿಮಗೆ 2 ಕರಿಯರ್ ಆಪರ್ಚುನಿಟಿ ಇದೆ. ಸೊ 2ರನ್ನು ಸರಿಯಾಗಿ ನೋಡಿ. ಓಕೆ, 2ರನ್ನು ಸರಿಯಾಗಿ ನೋಡಿ, ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೆ, ಯಾವುದು ನಿಮ್ಗೆ ಚೆನ್ನಾಗಿ ಅನಿಸೋದಿಲ್ಲ, ಯಾವುದ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬಹುದು, ಯಾವುದ್ರಲ್ಲಿ ಸಿಗದೇ ಇರಬಹುದು ಅಂತಂದರೆ ನಮ್ಮದು ಒಂದು ಏನು ಹೇಳ್ತೇವೆ, ನಮ್ಮದೊಂದು ಐಡಿಯಾಸ್ ಇರುತ್ತೆ ಅಲ್ವ. ಸೊ ಈ ಥರ ಇರಬೇಕು ನನಗೆ ಅನ್ನೋದು. ಸೊ ಆ ಒಂದು ಇದರಲ್ಲಿ ನಿಮಗೆ ಇಲ್ಲಿ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದೆ ಪಾಲ್ ನಂಬರ್ 1. ಓಕೆ, ಸೊ ಎಸ್, ಮುಂದಿನ ಟೈಮ್ ಪಾಲ್ ನಂಬರ್ 1 ಚೆನ್ನಾಗೇ ಇದೆ. ಸೊ ಲೆಟ್ಸ್ ಸಿ ಇದರಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಪಾಲ್ ನಂಬರ್ 1, ಅವ್ರಿಗೆ ಏನು ಗೈಡೆನ್ಸ್ ಇದೆ? ಫೇತ್, ಎಸ್, ವಿಶ್ವಾಸ. ಸೊ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ನೋಡಿ, ಅದರಲ್ಲಿ ವಿಶ್ವಾಸ ಅನ್ನೋದಿರಲಿ, ವಿಶ್ವಾಸ ನಂಬಿಕೆ ಅನ್ನೋದಿರಲಿ. ಓಕೆ, ಇಲ್ಲಿ ಅಮೆಥಿಸ್ಟ್ ಕಾಣ್ತಾ ಇದೆ ಪಾಲ್ ನಂಬರ್ 1. ಆ್ಯಂಡ್ ಇಲ್ಲಿ ಏಂಜಲ್ಸ್, ಮದರ್ ಅರ್ತ್, ಮದರ್ ಗಾಯ, ಏಂಜಲ್ಸ್. ಸೊ ಅವರ ಹೆಲ್ಪ್ ಇದೆ ನಿಮಗೆ. ಸೊ ಅವರನ್ನು ನೀವು ಕರಿಬೋದು ಪಾಲ್ ನಂಬರ್ 1. ಓಕೆ, ಏಂಜಲನ್ನು ಕರೀರಿ, ಮದರ್ ಅರ್ತ್, ಗಾಯ. ಸೊ ಏಂಜಲಲ್ಲಿ ಹೇಳಿ ನನಗೆ. ಆ್ಯಂಡ್ ಯು ನೋ ವಾಟ್, ಇಲ್ಲೂ ಇವರ ಕೈಯಲ್ಲಿ ಕಪ್ ಇದೆ. ಆ್ಯಕ್ಚುಲಿ ಇದು ಏಸ್ ಆಫ್ ಕಪ್ಸ್. ಓಕೆ, ಸೊ ಕೆಲವರು ಕರಿಯರಲ್ಲಿ ನೀವು ಬಿಗಿನಿಂಗ್, ರಿಲೇಷನ್ಶಿಪ್ಪಲ್ಲಿ ನೀವು ಬಿಗಿನಿಂಗ್, ಫೈನಾನ್ಷಿಯಲಿ ನೀವು ಬಿಗಿನಿಂಗ್. ಸೊ ಇಲ್ಲಿ ತುಂಬಾ ಆಪರ್ಚುನಿಟಿ ಬರ್ತಾ ಇದೆ ಪಾಲ್ ನಂಬರ್ 1 ನಿಮ್ಮ ಹತ್ರ. ಇವರ ಕೈಯಲ್ಲಿ ಏಸ್ ಆಫ್ ಕಪ್ಸ್ ಇದೆ. ಆ್ಯಕ್ಚುಲಿ ನೀವು ನೋಡಿದರೆ ನೋಡಿ, ಕಪ್ಸ್ ಇದೆ, ರೈಟ್. ಸೊ ಎಸ್, ಈ ಕಪ್ ನಿಮಗೋಸ್ಕರ ಪಾಲ್ ನಂಬರ್ 1. ಸೊ ಆ್ಯಂಡ್ ಇಲ್ಲಿ ವರ್ಲ್ಡ್ ಕಾರ್ಡ್ ಕೂಡ ಇದೆ. ಆ್ಯಂಡ್ ಇವರ ಕೈಯಲ್ಲಿ ಕೂಡ ಗೋಲ್ಡ್ ಇದೆ. ಓಕೆ, ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಪಾಲ್ ನಂಬರ್ 1. ಸೊ ನನಗೆ ಇಲ್ಲಿ ಆ ಥರ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ ಫೈನಲ್ 1 ಕಾರ್ಡ್. ಓಕೆ, ಫೈನಲ್ 1 ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಸರ್ವಿಸ್. ಓಕೆ, ಸೊ ಇಲ್ಲಿ ಸರ್ವಿಸ್ ಇದೆ. ಸೊ ಸರ್ವಿಸ್ ಮಾಡಿ ಪಾಲ್ ನಂಬರ್ 1. ಸೊ ಯಾರಿಗೂ ಆಗುತ್ತೆ. ಓಕೆ, ಲೈಕ್ ನಿಮ್ಮ ಅಜ್ಜ ಅಜ್ಜಿ ಇರ್ಬೋದು, ಇಲ್ಲಾಂದರೆ ಮಕ್ಕಳಿರಬಹುದು. ಆ್ಯಂಡ್ ಏನು ಅಜ್ಜ ಅಜ್ಜಿ ಇರ್ಬೋದು, ಅವರಿಗೆ ಸರ್ವಿಸ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು. ಸೊ ಇದು ಇನ್ನಷ್ಟು ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ನ ಇನ್ನಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಅಂತಂದರೆ ಇಲ್ಲಿ ನಿಮಗೆ ಸೆಲ್ಫ್ಲೆಸ್ ಭಾವದಿಂದ ಸರ್ವಿಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಸೆಲ್ಫ್ಲೆಸ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡದೆ ಸೇವೆಯನ್ನು ಮಾಡೋದಕ್ಕೆ ಹೇಳ್ತಾ ಇದೆ. ಅಂತಂದರೆ ಯಾವುದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನೋಡಿ. ಬೇಕಾದರೆ ನಿಮ್ಮನ್ನು ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾಗ ನಮಗೆ ಎಷ್ಟೊಂದು ಖುಷಿ ಆಗುತ್ತೆ, ರೈಟ್. ಸೊ ಅದೇ ಥರ ಇಲ್ಲಿ ಸರ್ವಿಸ್, ಬಿಕಾಸ್ ನಿಮಗೆ ಅಂತಹ ಆಪರ್ಚುನಿಟೀಸ್ನ ಕೊಡ್ತಾ ಇದ್ದಾರೆ ದೇವರು. ಸೊ ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ಆ್ಯಂಡ್ ಆದಷ್ಟು ಟ್ರಿಗರಿಯಿಂದ ನೋಡಿ, ಟ್ರಿಕ್ಕಿ ಸಿಚುವೇಷನಿಂದ ಆದಷ್ಟು ನಿಮ್ಮನ್ನು ನೀವು ದೂರ ಇಟ್ಸ್ಕೊಳ್ಳೋದೇ ಒಳ್ಳೆಯದು. ಲೈಕ್ ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ ಪಾಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನಿಸುತ್ತೆ. ಆಪರ್ಚುನಿಟಿ ಬಂದಾಗ ಸೊ ಅದನ್ನ ಇನ್ಫಾರ್ಮೇಷನ್ನ ಸರಿ ಕಲೆಕ್ಟ್ ಮಾಡಿ. ಓಕೆ, ವಂಡ್ರಿಂಗ್ ಪಾತ್, ಎಂಜಾಯ್ ದ ಜರ್ನಿ. ಓಕೆ, ಇಲ್ಲಿ ಜರ್ನಿನ ಎಂಜಾಯ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪಾಲ್ ನಂಬರ್ 1. ಸೊ ಲೈಕ್ ಅದು ಕಷ್ಟ ಬರಲಿ, ದುಃಖ ಬರಲಿ, ಏನೇ ಬರಲಿ, ಬಟ್ ಎಂಜಾಯ್ ದ ಜರ್ನಿನ ಎಂಜಾಯ್ ಮಾಡಿ ಪಾಲ್ ನಂಬರ್ 1. ಓಕೆ, ಸೊ ಡೈರೆಕ್ಷನ್ನ ದೇವರು ನಿಮ್ಗೆ ತೋರಿಸ್ತಾರೆ. ನಿಮಗೆ ವಿಶ್ವಾಸ ನಂಬಿಕೆ ಇದ್ದು ಅದೇ ಡೈರೆಕ್ಷನಲ್ಲಿ ಹೋದರೆ ಆಯಿತು ನೀವು. ಮಿರಕಲ್ಸ್, ಎಕ್ಸ್ಪೆಕ್ಟ್ ದ ವಂಡರ್ಸ್ ಟು ಎಮರ್ಜ್. ಸೊ ಮಿರಕಲ್ಸ್ ನಡೆಯುತ್ತೆ ಅನ್ನೋ ಒಂದು ಫೇತ್, ನಂಬಿಕೆ ನಿಮ್ಮಲ್ಲಿ ಇರಲಿ. ಎಕ್ಸ್ಪ್ಯಾಂಡ್ ಯುವರ್ ಹರಿಝನ್ಸ್. ಸೊ ಆದಷ್ಟು ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಪಾಲ್ ನಂಬರ್ 1. ಆ್ಯಂಡ್ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ಬೋದು, ಬಿಕಾಸ್ ವಾಸ್ ವಿಸ್ಟರ್ಸ್ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಆ್ಯಕ್ಚುಲಿ. ಓಕೆ, ಬಾಕ್ಸಿನ ಒಳಗೆ ಇದ್ದು ಥಿಂಕ್ ಮಾಡಬೇಡಿ, ಹೊರಗಡೆ ಥಿಂಕ್ ಮಾಡಿ ಅದರದು. ಓಕೆ, ಪಾಲ್ ನಂಬರ್ 1. ಸೊ ಲೆಟ್ಸ್ ಇದರಿಂದ ಒಂದು ಕಾರ್ಡ್ ತೊಗೊಳ್ತೀನಿ ನಾನು. ಪಾಲ್ ನಂಬರ್ 1, ಬ್ರೇಕ್ ಥ್ರೂ. ಓಕೆ, ಸೊ ಇಲ್ಲಿ ಆ್ಯಕ್ಷನ್ ತೊಗೊಳ್ಳುವಂಥದ್ದು. ಆ್ಯಂಡ್ ನೀವು ತುಂಬಾ ಶೈನ್ ಆಗ್ತೀರಾ ಪಾಲ್ ನಂಬರ್ 1. ಪಾಲ್ ನಂಬರ್ 1, ಸೊ ಮುಂದಿನ ದಿನಗಳಲ್ಲಿ ನೀವು ಎಲ್ಲವನ್ನ ಫೇಸ್ ಮಾಡ್ತಾ ಇದ್ದೀರಾ, ಬಿಕಾಸ್ ಇಲ್ಲಿ ಬ್ರೇಕ್ ಥ್ರೂ ಬಂದಿದೆ. ಸೊ ಯಾವುದು ನಿಮಗೆ ಇನಫ್ ಸಾಕು ಅಂತ ಅನಿಸುತ್ತೆ ನೋಡಿ, ಅಲ್ಲಿ ನೀವು ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ, ನಿಮ್ಮ ಪವರಲ್ಲಿ ಬರ್ತಾ ಇದ್ದೀರಾ, ನಿಮ್ಮ ಸ್ಟ್ರೆಂತನ್ನು ಶೋ ಮಾಡ್ತೀರಾ. ಓಕೆ, ಸೊ ಜನರು ನಿಮ್ಮನ್ನು ನೋಡಿ ತುಂಬಾ ಅಮೇಜ್ ಆಗ್ಬೋದು,
ಏನೋ ಎಲ್ಲಿಂದ ಬಂತು ಇವರಿಗೆ ಇಷ್ಟೊಂದು ಪವರ್ ಅಂತ. ಸೊ ಇಲ್ಲಿ ನಾನು ಎಂಪವರ್ಮೆಂಟನ್ನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1 ನಿಮಗೆ. ಓಕೆ, ಬಿಕಾಸ್ ನಮ್ಮ ಲೈಫಲ್ಲಿ ಡೇಂಜರನ್ನು ನಾವು ಫೇಸ್ ಮಾಡದೇ ಇದ್ದರೆ ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ಯಾವ ಥರದ ಏನೋ ಪ್ಯಾಟರ್ನ್ಸ್ ಎಲ್ಲ ಬರ್ತಾ ಇದೆ ನೋಡಿ, ಲಿಮಿಟೇಷನ್ಸ್ ಎಲ್ಲ ಏನು ಬರ್ತಾ ಇದೆ ನೋಡಿ, ಅದನ್ನ ಬ್ರೇಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಸೊ ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Please divine. Okay, pile number 2. Okay, let's see pile number 2. Pile number 2. Okay, King of Cups and okay, the Emperor. ಎರಡು ಕೂಡ ಕಿಂಗೇ ಬರ್ತಾ ಇದೆ. ವಾವ್, ಸನ್. ಈ ಫೈಲ್ ನಂಬರ್ 2. ಸೊ ಬರುವ ದಿನಗಳಲ್ಲಿ ಎಮೋಷ್ನಲಿ ನೀವು ಬ್ಯಾಲೆನ್ಸ್ಡ್ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಬರ್ಬೋದು, ಅವರು ತುಂಬಾ ಎಮೋಷ್ನಲ್ ಬ್ಯಾಲೆನ್ಸ್ಡ್ ಇರಬಹುದು ಆ್ಯಂಡ್ ಏನೋ ನೀವು ಹೇಳೋದನ್ನು ಕೇಳಬಹುದು ಇಬ್ಬರು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ, ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಈಸ್ ವೆರಿ ಗುಡ್ ಲಿಸ್ನರ್. ಸೊ ಯಾರೋ ಹೇಳೋದನ್ನ ಕೇಳ್ತಾನೆ ಅವನು, ಕಿಂಗ್ ಆಫ್ ಕಪ್ಸ್. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಬರ್ಬೋದು, ಇವರು ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ಡ್ ಆಗಬಹುದು, ಇವರು ನಿಮಗೆ ಹೆಲ್ಪ್ ಮಾಡ್ಬೋದು, ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರಬಹುದು, ಇಲ್ಲಾಂದರೆ ಈ ವ್ಯಕ್ತಿ ಏನೋ ನಿಮಗೆ ಕಮಿಟ್ಮೆಂಟ್ ಕೊಡಬಹುದು. ಪೈಲ್ ನಂಬರ್ 2. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 2. ಸೊ ನೀವು ಫೈನಾನ್ಷಿಯಲಿ ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರ ಬರುವ ದಿನಗಳಲ್ಲಿ. ಆ್ಯಂಡ್ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಸಜೆಷನ್ ಕೊಡ್ತೀನಿ, ಏನು ಅಂತಂದರೆ ಇನ್ನೊಂದು ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ಸೊ ಡೋಂಟ್ ಹಾರ್ಡ್ ಆನ್ ಯುವರ್ ಸೆಲ್ಫ್. ತುಂಬಾ ನಿಮಗೆ ನೀವು ಹಾರ್ಡ್ ಆಗಬೇಡಿ. ಆ್ಯಂಡ್ ಎಲ್ಲಾದರೂ ನಿಮಗೆ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಆ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಒಳಗಡೆನೇ ಇಟ್ಕೊಂಡಿಟ್ಟಿರಬೇಡಿ. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ವ್ಯಕ್ತಿ ನಿಮ್ಮನ್ನು ಕೌನ್ಸಲ್ ಮಾಡ್ಬೋದು, ಇಲ್ಲಾಂದರೆ ಬೇರೆಯವ್ರಿಗೆ ನೀವು ಕೌನ್ಸಲ್ ಮಾಡ್ಬೋದು, ಇಲ್ಲಾಂದರೆ ಬೇರೆಯವರು ನಿಮ್ಮಲ್ಲಿ ಹೆಲ್ಪನ್ನು ಕೇಳಬಹುದು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ಮೋರ್ ಓವರ್ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಬರುವ ಮುಂದಿನ ದಿನಗಳಲ್ಲಿ ಹೆಲ್ಪ್ ಅಂತೂ ಅವೈಲೇಬಲ್ ಇದೆ. ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರ್ತೀರ ನೀವು ಆ್ಯಂಡ್ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬಹುದು, ಇಲ್ಲಾಂದರೆ ಬೇರೆಯವರು ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು, ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಬರ್ಬೋದು, ಇವರು ನಿಮ್ಮನ್ನು ತುಂಬಾ ಕೌನ್ಸಿಲ್ ಕೂಡ ಮಾಡಬಹುದು. ಓಕೆ, ಸೊ ಆ್ಯಂಡ್ ಎಸ್, ಪೈಲ್ ನಂಬರ್ 2 ಇನ್ನೊಂದು ಏನು ಅಂತಂದರೆ, ನಾನು ನಿಮಗೆ ಇನ್ನೊಂದು ಇಲ್ಲಿ ಏನು ಹೇಳಬೇಕು ಅಂತಂತಂದರೆ, ಬಜೆಟಿಂಗ್ ಮಾಡೋದನ್ನು ಕಲೀರಿ. ಪೈಲ್ ನಂಬರ್ 2. ಓಕೆ, ಬಜೆಟಿಂಗ್ ಮಾಡೋದನ್ನು ಕಲೀರಿ. ನಿಮ್ಮನ್ನು ನೀವು ಒಂದು ವಿಷಯದಲ್ಲಿ ಮಾಸ್ಟರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನೀವು ವಿಷಯಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಎಕ್ಸ್ಪೀರಿಯೆನ್ಸ್ ಪರ್ಸನ್ನ ನೀವು ಭೇಟಿ ಆಗ್ಬೋದು. ಓಕೆ, ಆ್ಯಂಡ್ ನಿಮ್ಮ ಜೀವನದಲ್ಲಿ ಸ್ಥಿರತೆ ಅನ್ನೋದು ಬರ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸ್ಥಿರತೆ ಅನ್ನೋದು ಬರ್ತಾ ಇದೆ. ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತೀರಾ ಕೂಡ. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ಸೊ ಕರಿಯರಲ್ಲಿ ಯಾರಾದರೂ ಇವಾಗ ಸ್ಟ್ರಗಲ್ ಮಾಡ್ತಾ ಇದ್ದರೆ, ಬರುವ ಸ್ವಲ್ಪ ದಿನ ನಿಮಗೆ ಸ್ಟ್ರಗಲ್ ಮಾಡೋದಕ್ಕೆ ಸಿಗಬಹುದು, ಮತ್ತು ನಿಮಗೆ ಇದರಲ್ಲಿ ಸಕ್ಸಸ್ ಅಂತೂ ಇದೆ. ಬಿಕಾಸ್ ಎಂಪರರ್ ಸ್ಟೆಬಿಲಿಟಿಯನ್ನು ತಿಳಿಸುತ್ತೆ. ಸೊ ಎಸ್, ನಿಮಗೆ ಎಕ್ಸ್ಪೀರಿಯನ್ಸ್ ಆದ ನಂತರ ನಿಮ್ಮ ಕರಿಯರ್ ಏನಿದೆ ನೋಡಿ ತುಂಬ ಚೆನ್ನಾಗಿ ಹೋಗುತ್ತೆ ಮುಂದಿನ ಬರುವ ದಿನಗಳಲ್ಲಿ. ಆ್ಯಂಡ್ ದ ಸನ್ ಕಾರ್ಡ್ ಇದೆ. ವಾವ್, ಸನ್ ಈಸ್ ಬ್ಯೂಟಿಫುಲ್ ಕಾರ್ಡ್, ರೈಟ್? ಕೆಲವರು ಇಲ್ಲಿ ತಂದೆ ಆಗ್ತಾ ಇದ್ರಾ, ಕೆಲವರು ಇಲ್ಲಿ ತಾಯಿ ಆಗ್ತಾ ಇದ್ರಾ. ಓಕೆ, ಸೊ ಬಿಕಾಸ್ ದ ಸನ್ ಕಾರ್ಡ್ ಇದೆ, ಪ್ರೆಗ್ನೆನ್ಸಿನ ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಇದು ಖುಷಿನ ರೆಪ್ರೆಸೆಂಟ್ ಮಾಡುತ್ತೆ, ಮದುವೆನ ರಿಪ್ರೆಸೆಂಟ್ ಮಾಡುತ್ತೆ, ಸೆಲೆಬ್ರೇಷನ್ನ ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ನಿಮ್ಮಲ್ಲಿರುವಂತಹ ಶೈನ್ನೆಸ್ಸನ್ನು ಹೊರಗೆ ತರ್ತಾ ಇದೆ. ಆ್ಯಂಡ್ ನಿಮಗೆ ಬರುವ ಮುಂದಿನ ದಿನಗಳಲ್ಲಿ ನಿಮ್ಮ ಕರಿಯರ್ ರಿಲೇಟೆಡ್, ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ. ಓಕೆ, ಸಕ್ಸಸ್ ಅನ್ನೋದು ಸಿಗುತ್ತೆ. ಮೂಮೆಂಟನ್ನು ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ವೆಡ್ಡಿಂಗ್ ಬೆಲ್ಸ್ ಕೂಡ ಇದೆ, ವೆಡ್ಡಿಂಗನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2.
ಓಕೆ, ಸೊ ಎಸ್, ಬೇರೆ ಏನು ಬೇಕು, ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ಬೇರೆಯವರಲ್ಲಿ ಏನಾದರೂ ಹೇಳಬೇಕು ಅಂತ ಇದ್ದರೆ ಹೇಳಿಬಿಡಿ, ಅದನ್ನ ನಿಮ್ಮ ಒಳಗಡೆ ಇಟ್ಕೊಳ್ಬೇಡಿ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಕೆಲವೊಮ್ಮೆ ಹೇಗೆ ಅಂತಂದರೆ, ಸೊ ಯಾವುದೇದಾದ ಫೀಲಿಂಗ್ಸನ್ನು ವ್ಯಕ್ತಪಡಿಸಿದ ಮನಸ್ಸಿನ ಒಳಗಡೆ ಇಟ್ಕೊಂಡಿರ್ತಾರೆ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಯಾರೆಲ್ಲಾದರೂ ನೇರವಾಗಿ ನಿಮಗೆ ಮಾತಾಡಬೇಕು ಅಂತಂದರೆ ನೇರವಾಗಿ ಮಾತಾಡಿ. ಪಾಲ್ ನಂಬರ್ 2. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ಡಿಸೈರ್ಸ್, ಡ್ರೀಮ್ಸ್ ಬರುವ ದಿನಗಳಲ್ಲಿ ಇದು ಮ್ಯಾನಿಫೆಸ್ಟ್ ಆಗ್ಬೋದು. ಸೊ ನನಗಿದು ಯಾವಾಗ ನಿಮಗೆ ಮ್ಯಾನಿಫೆಸ್ಟ್ ಆಗಬಹುದು ಅಂತಂದರೆ, ಇದು ಸಮ್ಮರ್ ಟೈಮಲ್ಲಿ, ಪೂರ್ತಿ ಸಮ್ಮರ್ ಟೈಮ್ ಬರುತ್ತೆ ಅಲ್ವಾ, ತುಂಬ ಶೈನ್ ಆಗಿ, ಏನೋ ಸೂರ್ಯದೇವರ ಲೈಟ್ಸ್ ಏನೋ ತುಂಬ ಶೈನ್ ಆಗಿರುತ್ತೆ ನೋಡಿ. ಸೊ ಅಂತಂದರೆ ನಮಗೆ ಅವರ ಕಿರಣಗಳನ್ನು ಫೇಸ್ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಮೇ ಬಿ ಇದು ರಿಲೇಷನ್ಶಿಪ್ ಇರ್ಬೋದು, ಮದುವೆ ಇರ್ಬೋದು, ಕರಿಯರ್ ರಿಲೇಟೆಡ್ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು. ಸೊ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 2. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ತುಂಬ ಬ್ರೈಟ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಬರುವ ಮುಂದಿನ ದಿನಗಳಲ್ಲಿ ಪಾಸಿಟಿವನ್ನು ನೀವು ನೋಡ್ಬೋದು, ಪಾಸಿಟಿವ್ ಔಟ್ಕಮ್ನ ನೀವು ನೋಡ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಎಸ್, ನೈಟ್ ಆಫ್ ಸೋಟ್ಸ್ ಇದೆ. ನಿಮ್ಮ ಕಡೆ ಒಂದು ಆಪರ್ಚುನಿಟಿ ಬರ್ತಾ ಇದೆ. ಯಾವುದಾದ್ರೂ ನೀವು ಆಪರ್ಚುನಿಟಿನ ಮಿಸ್ ಮಾಡಿದರೆ, ಸೊ ಯಾವೊಂದು ಆಪರ್ಚುನಿಟಿನ ನೀವು ಮಿಸ್ ಮಾಡಿದ್ರಿ, ಸೊ ಅದು ವಾಪಸ್ ನಿಮ್ಮ ಹತ್ರ ಬರ್ತಾ ಇದೆ. ತುಂಬ ರಭಸವಾಗಿ ಬರ್ತಾ ಇದೆ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂತ ಅಂದರೆ, ಡಿಸಿಷನ್ಸ್ನ ತೊಗೊಳ್ಳುವಾಗ ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ. ಆತುರಪಟ್ಟು ಮಾಡಬೇಡಿ. ಓಕೆ, ಬಟ್ ಇಲ್ಲಿ ನಾನು ಒಂದು ಚೇಂಜನ್ನು ನೋಡ್ತಾ ಇದ್ದೀನಿ. ಹಾಗೆ ನೈಟ್ ಆಫ್ ಸೋಟ್ಸಿಂದ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಒಂದು ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಪೈಲ್ ನಂಬರ್ 2. ಸೊ ನೈಟ್ ಆಫ್ ಸೋಟ್ಸಿಂದ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಯಾವುದು ಮಿಸ್ ಆಗಿರುವಂಥ ಆಪರ್ಚುನಿಟಿ ಏನಿದೆ ನೋಡಿ, ಅದು ವಾಪಸ್ ನಿಮ್ಮ ಹತ್ರ ಬರ್ತಾ ಇದೆ. ಸೊ ಇದಕ್ಕಿಂತ ಹಿಂದೆ ನೀವು ಅದನ್ನ ಬೇಡ ಅಂತ ಹೇಳಿಬಿಟ್ಟು ಬಿಟ್ಟಿದ್ರಿ, ವಾಪಸ್ ಮೇ ಬಿ ಇದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಪ್ರಪೋಸಲ್ಸ್ ಇರ್ಬೋದು. ಸೊ ಒಂದು ವ್ಯಕ್ತಿನ ನೀವು ಮೊದಲು ರಿಜೆಕ್ಟ್ ಮಾಡಿದ್ರಿ, ಈ ವ್ಯಕ್ತಿ ಬೇಡ ಅನ್ನೋದು ವಾಪಸ್ ಅದು ನಿಮ್ಮ ಹತ್ರ ಬರ್ಬೋದು. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 2. ದ ಎಂಪ್ರೆಸ್. ಸೊ ಆ್ಯಕ್ಚುಲಿ ನಾನು ಪೈಲ್ ನಂಬರ್ 1ಗೆ 4 ಕಾರ್ಡ್ಸ್ ತೊಗೊಂಡಿರೋದು, ಬಟ್ ನನಗಿಲ್ಲಿ ಎಂಪರರ್ ಇನ್ನೊಂದು ಕಾರ್ಡ್ ಪಿಕ್ ಮಾಡುವಂತ ಅನಿಸ್ತು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ನಂಬರ್ 3 ಇದೆ, ಆ್ಯಂಡ್ ದ ಎಂಪರರ್ ಆ್ಯಂಡ್ ಎಂಪ್ರೆಸ್. ಡೆಫಿನೆಟ್ಲಿ ಇಲ್ಲಿ ಬರುವ ದಿನಗಳಲ್ಲಿ ಪ್ರಪೋಸಲ್ಸ್ ಬರುತ್ತೆ ನಿಮಗೆ. ನಿಮ್ಮ ಜೀವನದಲ್ಲಿ ಗ್ರೋತ್ ಇದೆ, ಪ್ರೆಗ್ನೆನ್ಸಿ ಅಂತೂ ಇದ್ದೇ ಇದೆ. ಓಕೆ, ಆ್ಯಂಡ್ ಈ ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿ ಯಾರು ವಾಪಸ್ ಬರ್ತಾ ಇದ್ದಾರೆ ನೋಡಿ, ಇವರನ್ನು ನೀವು ಅಕ್ಸೆಪ್ಟ್ ಮಾಡಬಹುದು. ಓಕೆ, ಅಂತಂದರೆ ಪ್ರಪೋಸಲ್ಸ್ ನೀವು ನಿಮ್ಮ ಕೈಯಿಂದ ತಪ್ಪು ಹೋಗಿತ್ತು, ವಾಪಸ್ ಆ ಪ್ರಪೋಸಲ್ ಬರುತ್ತೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ರಾಣಿ ಮಹಾರಾಣಿಯಾಗಿ ನಿಮ್ಮನ್ನು ಇಟ್ಕೊಳ್ಬೋದು. ಪೈಲ್ ನಂಬರ್ 2. ಬಟ್ ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್. ಮೇ ಬಿ ಈ ಒಂದು ಆಪರ್ಚುನಿಟಿ ನಿಮ್ಮ ರಿಲೇಟೆಡ್ ಇರ್ಬೋದು, ಲೈಕ್ ನಿಮ್ಮ ಓನ್ ಸೆಲ್ಫ್ ಬಗ್ಗೆ ಇರ್ಬೋದು. ಪೈಲ್ ನಂಬರ್ 2. ಬಿಕಾಸ್ ನೈಟ್ ಆಫ್ ಸೋಟ್ಸ್ ಇದೆ ಅಂತಂದರೆ ವಿಂಡ್ ಎನರ್ಜಿ ಇದೆ. ಸೊ ವಿಂಡ್ ಯಾವಾಗಲೂ ಲೈಕ್ ನಮ್ಮ ನಾವು ಥಿಂಕ್ ಮಾಡೋದನ್ನು ಯಾವತ್ತೂ ಹೇಳ್ತಾ ಇರುತ್ತೆ. ಅಂತಂದರೆ ಥಿಂಕಿಂಗ್ ಈಸ್ ಯಾವತ್ತೂ ಅದು ಸ್ಟಾಪ್ ಆಗೋದಿಲ್ಲ, ರೈಟ್? ಸೊ ಎಸ್, ಇಲ್ಲಿ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಬರುವ ದಿನಗಳಲ್ಲಿ. ಆ್ಯಂಡ್ ನಿಮ್ಮ ವೀನಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಪೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ಇದು ಜುಪಿಟರ್ನ ತಿಳಿಸ್ತಾ ಇದೆ, ಬಟ್ ನನಗೆ ವೀನಸ್ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ಲಿ ಕಾಣ್ತಾ ಇದೆ. ಪೈಲ್ ನಂಬರ್ 2. ಎಸ್, ಪೈಲ್ ನಂಬರ್ 2 ಹೇಳ್ತಾ ಇರುವ ಅಂತಲೇ ಅನಿಸ್ತಾ ಇದೆ. ಸೊ ಯಾರು ನಿಮ್ಮ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮದುವೆಗೆ, ಸೊ ಆ ಒಂದು ರಾಣಿ ನಿಮಗೆ ಸಿಗ್ತಾ ಇದ್ದಾರೆ. ಯಾರು ನಿಮ್ಮ ರಾಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ನಿಮ್ಮ ರಾಜ ಸಿಗ್ತಾ ಇದ್ದಾರೆ. ಸೊ ಬಟ್ ಇಲ್ಲಿ ಅದೇ ನಾನು ಹೇಳಿದೆ ಅಲ್ವಾ, ಸೊ ನೀವು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದರೆ ಆ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿ. ಪೈಲ್ ನಂಬರ್ 2. ಐ ಡೋಂಟ್ ನೋ, ನಿಮಗೆ ಲಾಂಗ್ ಆ್ಯಂಡ್ ಸೊ ಎಸ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಗ್ರೋತ್ ಇದೆ, ಕ್ರಿಯೇಟಿವಿಟಿಯಲ್ಲಿ ಗ್ರೋತ್ ಇದೆ. ಸೊ ಏನಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿ ನೀವಿದ್ದೀರಾ ಅಂತಂದರೆ ಅಲ್ಲಿ ಗ್ರೋತನ್ನು ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಕೂಡ ಕ್ರಿಯೇಟಿವಿಟಿ ಬಗ್ಗೆನೇ ಮಾತಾಡುತ್ತೆ. ಸೊ ಯಾರಾದರೂ ಕ್ರಿಯೇಟಿವಿಟಿಯಲ್ಲಿ ನೀವು ಇದ್ದೀರಾ ಅಂತಂದರೆ ಇನ್ನಷ್ಟು ಶೈನ್ ಆಗ್ತೀರಾ. ಸೊ ಓಕೆ, ಇನ್ನಷ್ಟು ಶೈನ್ ಆಗ್ತೀರಾ. ಕರಿಯರ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್, ಎವ್ರಿಥಿಂಗ್. ಸೊ ಎಸ್, ಆ್ಯಂಡ್ ಯಾರಾದರೂ ಹೌಸ್ ವೈಫ್ ನೋಡ್ತಾ ಇದ್ದರೆ,
ಸೊ ಬಜೆಟಿಂಗ್ ಮಾಡೋದನ್ನು ಕಲೀರಿ. ಸೊ ಇದು ಇನ್ನಷ್ಟು ಅಬಂಡೆನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಅಂತಂದರೆ ನಾವು ಬಜೆಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೊಂದು ಏನು ಹೇಳ್ತಾರೆ, ನಮಗೊಂದು ಐಡಿಯಾಸ್ ಸಿಗುತ್ತೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಯಾವುದಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನೋದು. ಸೊ ನನಗೆ ಇಲ್ಲಿ ಬಿಕಾಸ್ ಎಂಪರರ್ ಮಧ್ಯದಲ್ಲಿ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೆಲ್ಫ್ ಮಾಸ್ಟ್ರಿ. ಆ್ಯಂಡ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ರೆಸ್ಪಾನ್ಸಿಬಿಲಿಟಿ, ಬರುವ ದಿನಗಳಲ್ಲಿ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗ್ಬೋದು. ಆ್ಯಂಡ್ ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ಬರ್ಡನ್ ಅಂತ ಅನಿಸ್ಬೋದು ಪೈಲ್ ನಂಬರ್ 2 ನಿಮಗೆ. ಸೊ ಆದಷ್ಟು ರಿಲ್ಯಾಕ್ಸಿಂದ ಕೆಲಸಗಳನ್ನು ಮಾಡಿ ಪೈಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬರ್ಡನ್ ಇನ್ ದ ಸೆನ್ಸ್, ಇದು ರೆಸ್ಪಾನ್ಸಿಬಲ್ ಬಂದಾಗ ಅಫ್ಕೋರ್ಸ್ ನಾವು ಹೆಚ್ಚು ಯೋಚನೆ ಮಾಡ್ತೀವಿ, ವರೀಸ್ ನಮ್ಮನ್ನು ಕಾಡುತ್ತೆ. ಸೊ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಪೈಲ್ ನಂಬರ್ 2. Pile number 2 gain guidance ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಕಾರ್ಡನ್ನು ತೊಗೊಳ್ಳೋದಿಲ್ಲ ಬಿಕಾಸ್ ಇದು ಪೈಲ್ ನಂಬರ್ 1ಅಲ್ಲಿ ಇದೇ ಕಾರ್ಡ್ 2 ಬಂದಿತ್ತು. ಸೊ ನೀವು ಪೈಲ್ ನಂಬರ್ ಐಸೋಲೇಷನ್, ಎಸ್. ಓಕೆ, ಸೊ ನನಗಿಲ್ಲ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಸೆಲ್ಫ್ ವರ್ತ್. ಓಕೆ, ಸೆಲ್ಫ್ ವರ್ತ್ ಮತ್ತು ಇಲ್ಲಿದೆ ಐಸೋಲೇಷನ್. ಸೊ ನಿಮ್ಮನ್ನು ನೀವು ಐಸೋಲೇಷನ್ ಮಾಡಬೇಡಿ, ಪ್ರತ್ಯೇಕ ಮಾಡಬೇಡಿ, ಎಲ್ಲ ವಿಷಯಗಳಿಂದ ಪ್ರತ್ಯೇಕ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಏನಾದರೂ ನಿಮಗೆ ಇನ್ವಿಟೇಷನ್ ಬಂದಿದೆ, ಹೋಗಿ ಜನರ ಜೊತೆ ಬೆರೀರಿ. ಓಕೆ, ಮಾತಾಡಿ, ಖುಷಿ ಪಡಿರಿ, ಸೆಲೆಬ್ರೇಟ್ ಮಾಡಿ ಲೈಫನ್ನು. ಸೊ ಲಿವ್ ಯುವರ್ ಲೈಫ್, ಪೈಲ್ ನಂಬರ್ 2. ಓಕೆ, ಸೊ ಐಸೋಲೇಷನ್ ಇಲ್ಲಿ ಅದೇ ನಿಮಗೆ ಹೇಳ್ತಾ ಇದೆ ಅಂತಂದರೆ ಹೊರಗಡೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ. ಐಸೋಲೇಷನ್ ಆ್ಯಂಡ್ ಸಾಲಿಟ್ಯೂಡ್ ಬೇರೆ ಬೇರೆ. ಓಕೆ, ಸೊ ಐಸೋಲೇಷನ್ ಅಂತ ಹೇಳಿಬಿಟ್ಟು ನೀವು ಮೊಬೈಲ್ ಒತ್ತುತ್ತಾ ಇದ್ದರೆ, ಏನೂ ಮಾಡ್ತಾ ಇಲ್ಲ, ಲೈಕ್ ಎಕ್ಸ್ಕ್ಯೂಸಸ್ ಕೊಡ್ತಾ ಇದೆ, ಇಟ್ಸ್ ಈಸ್ ಕಾಲ್ಡ್ ಐಸೋಲೇಷನ್. ಸಾಲಿಟ್ಯೂಡ್ ಆ ಥರ ಅಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ನೀವು. ಓಕೆ, ಇನ್ನೊಂದು ಇದರಲ್ಲಿ ಸೆಲ್ಫ್ ವರ್ತ್. ಸೊ ನಿಮಗೆ ನೀವು ವ್ಯಾಲ್ಯೂ ಮಾಡೋದನ್ನು ಕಲೀರಿ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ಬಟ್ ನಾಟ್ ಐಸೋಲೇಷನ್. ಅಂತಂದರೆ ಜನರ ಜೊತೆ ಯಾವಾಗ ಬೆರೀಬೇಕು ಅಲ್ಲಿ ಬೆರೀರಿ, ಬಟ್ ಎಲ್ಲಿ ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡಬೇಕು ನೋಡಿ, ಅಲ್ಲಿ ಆ ಕೆಲಸನ ಕೂಡ ಮಾಡಿ, ಎರಡನ್ನ ಕೂಡ ಮಾಡಿ. ಪೈಲ್ ನಂಬರ್ 2 ಫೇತ್, ವಿಶ್ವಾಸ ಅನ್ನೋದು ಆ್ಯಂಡ್ ವ್ಯಾಲ್ಯೂ, ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡೋದನ್ನು ಮರಿಬೇಡಿ. ಓಕೆ, ಆ್ಯಂಡ್ ಕ್ಯೂರಿಸಿಟಿನ ತೊಗೊಂಡು ಬನ್ನಿ. ಓಕೆ, ಆ್ಯಂಡ್ ಇಲ್ಲಿ ನಾನು ರಿಸೀವಿಂಗ್ ಎನರ್ಜಿನ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2. ಸೊ ನಿಮಗೆ ರಿಸೀವಿಂಗ್ ಎನರ್ಜಿ ಅವೈಲೇಬಲ್ ಇದೆ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು, ಲೈಫನ್ನು ಯಾವ್ದಾರು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನೋಡಿ, ಅಷ್ಟು ನೀವು ಅದರಿಂದ ಕಲಿತೀರಾ ಪೈಲ್ ನಂಬರ್ 2. ಸೊ ಹೇಮ್ ಹೈಯರ್, ಪೈಲ್ ನಂಬರ್ 2 ಏಮ್ ಹೈಯರ್. ಓಕೆ, ಸೊ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ ಅಂತಂದರೆ ಎನರ್ಜಿಗೆ ಅನುಮತಿ ಕೊಡಿ ಗ್ರೋ ಆಗೋದಕ್ಕೆ, ಅದು ರಿಸೀವಿಂಗ್ ಮೋಡಲ್ಲಿ ಬರೋದಕ್ಕೆ ಪೈಲ್ ನಂಬರ್ 2. ಓಕೆ, ಸೊ ಎಸ್, ಪೈಲ್ ನಂಬರ್ 2. ಐ ಡೋಂಟ್ ನೋ ವೈ ಪೈಲ್ ನಂಬರ್ 2ಗೆ ತುಂಬ ಮೆಸೇಜ್ ಸಿಕ್ತು ಅಂತ ಅನಿಸುತ್ತೆ ನನಗೆ ಇವತ್ತು. ಪೈಲ್ ನಂಬರ್ 2, ಲೆಟ್ಸ್ ಪೈಲ್ ನಂಬರ್ 2 ಸ್ಟೆಪ್ಪಿಂಗ್ ಇನ್ ಟು ಯೋರ್ ಪವರ್. ಪೈಲ್ ನಂಬರ್ 2, ಎಸ್, ಯು ಆರ್ ಸ್ಟ್ರಾಂಗ್ ಬಿಹಾಂಡ್ ದ ಮೆಷರ್. ನೀವು ಅಂದ್ಕೊಂಡದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ನೀವಿದ್ದೀರಾ ಪೈಲ್ ನಂಬರ್ 2. ಓಕೆ, so let's see pile number 2. ಜನರು ನಿಮ್ಮನ್ನು ಫಾಲೋ ಮಾಡ್ಬೋದು ಪೈಲ್ ನಂಬರ್ 2. ಸೊ ಯಾರಿಗಾದ್ರೂ ನಿಮ್ಮ ಪವರನ್ನು ಕೊಟ್ಟಿದ್ದೀರಾ ಅಂತಂದರೆ ಅದನ್ನ ವಾಪಸ್ ತಗೊಳ್ಳುವಂತಹ ಸಮಯ ಇವಾಗ, ಬಿಕಾಸ್ ಎಂಪರರ್ ಮಧ್ಯದಲ್ಲಿ ಬಂದಿದೆ ಅಲ್ವಾ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ವೈಸ್ ಲೀಡರ್, ಯು ಆರ್ ಬೇಕನ್ ಫಾರ್ ಅದರ್ಸ್. ಎಸ್, ನೀವು ಬೇರೆಯವ್ರಿಗೆ ದಾರಿದೀಪ ಆಗೋರು ಪೈಲ್ ನಂಬರ್ 2. ಓಕೆ, ಬೇರೆಯವ್ರಿಗೆ ದಾರಿದೀಪ ಆಗೋರು, ಬೇರೆಯವರು ಜನರು ನಿಮ್ಮನ್ನು ಫಾಲೋ ಮಾಡ್ಬೋದು. ಸೊ ನಿಮ್ಮ ಪವರನ್ನು ರೆಕಗ್ನೈಸ್ ಮಾಡಿ. ಓಕೆ, ಹಾಗಂತ ಹೇಳಿಬಿಟ್ಟು ಈಗೋ ಅದನ್ನೆಲ್ಲ ಮುಂದೆ ತೊಗೊಂಡು ಬರಬೇಡಿ. ಈಗೋ ಇರ್ಬೋದು, ತುಂಬಾ ಕಂಟ್ರೋಲ್ ಮಾಡುವಂಥದ್ದು. ಸೊ ನೋ, ಬಟ್ ಇಲ್ಲಿ ನಾನು ಹೇಳಿದ್ದನ್ನು ಫಾಲೋ ಮಾಡಿ. ಮುಂದಿನ ದಿನಗಳು ಚೆನ್ನಾಗಿಯೇ ಇದೆ. ಓಕೆ, ಆ್ಯಂಡ್ ರಿಜ್ಯುನೇಟಿಂಗ್ ರ್ಯಾಂಕ್, ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್. ಓಕೆ, ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ. ರೈಟ್ ನಾವು ಪ್ರೆಸೆಂಟಲ್ಲಿ ಏನಿದೆ ನೋಡಿ ಅದನ್ನ ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಪೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಹಾಂ, ಎಸ್, ಇಲ್ಲಿ ಕಂಟ್ರೋಲಿಂಗ್ ಎನರ್ಜಿ ಇದೆ, ಬಟ್ ಅದರ ಜೊತೆ ಎಂಪ್ರೆಸ್ ಕೂಡ ಇದೆ. ಏನು ಕಂಟ್ರೋಲ್ ಬಂದರೂ ಕೂಡ ಅಲ್ಲಿ ಕಂಪ್ಯಾಷನೇಟ್ ಎನರ್ಜಿನ ಹಾಕ್ಬೋದು. ಸೊ ಲೆಟ್ಸ್ ಪೈಲ್ ನಂಬರ್ 2ಗೆ ಬೇರೆ ಏನು ಗೈಡೆನ್ಸ್ ಇದೆ ಸರಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ 2ಗೆ ದ ಮೀಸರ್ ಇದೆ. ಇಲ್ಲಿ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಎಲ್ಲದೇ ನನ್ನದು ಅನ್ನೋದು. ನೋ, ಮೆಚ್ಯೂರಿಟಿನ ತೊಗೊಂಡು ಬನ್ನಿ ಪೈಲ್ ನಂಬರ್ 2. ಮೆಚ್ಯೂರಿಟಿನ ತೊಗೊಂಡು ಬನ್ನಿ. ಓಕೆ, ಮೆಚ್ಯೂರಿಟಿಯಿಂದ ಕೆಲಸನ ಹ್ಯಾಂಡಲ್ ಮಾಡಿ.
ಓಕೆ. ಸೊ ಏನು ಗೊತ್ತಾ, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ಸ್ ನೀವು ಹೊರಗಡೆ ಹುಡುಕೋ ಬದಲು ನಿಮ್ಮ ಒಳಗಡೆನೇ ಇದೆ ಆನ್ಸರ್ಸ್. ಓಕೆ. ಸೊ ಕೆಲವೊಮ್ಮೆ ನಾವು ಯಾವ ಥರ ಎಕ್ಸ್ಕ್ಯೂಸಸ್ ಕೊಡ್ತಾ ಇದ್ದೀವಿ ಅಂತಂದರೆ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ. ಫಸ್ಟ್ ಆಫ್ ಆಲ್ ಚೆನ್ನಾಗಿರೋದು ನಮ್ಮ ಮನಸ್ಸಿನ ಒಳಗಡೆ ಇದೆ. ಸೊ ಅದನ್ನ ಮೊದಲು ಚೆನ್ನಾಗಿ ನಾವು ಮಾಡಬೇಕು, ಹೊರಗಡೆ ಮಾಡೋದು ಬದಲು. ಪಾಲ್ ನಂಬರ್ 2. ಓಕೆ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ, ಮೆಚ್ಯೂರಿಟಿಯಿಂದ ಕೆಲಸಗಳನ್ನು ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವೆಷ್ಟು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ತೀರಾ ನೋಡಿ, ಒಳಗಡೆಯಿಂದ ಎಲ್ಲನೂ ಅರಳ್ತಾ ಬರುತ್ತೆ, ಬ್ಲೋಮ್ ಆಗ್ತಾ ಬರುತ್ತೆ. ಸೊ ಅದು ನಿಮಗೆ ಹೊರಗಡೆ ಏನು ಇವಾಗ ಕಾಣ್ತಾ ಇದೆ ನೋಡಿ, ಬರಡಾಗಿ ಏನು ಕಾಣ್ತಾ ಇದೆ ನೋಡಿ, ಫಸ್ಟ್ ಆಫ್ ಆಲ್ ವರ್ಕ್ ಆನ್ ಯುವರ್ ಸೆಲ್ಫ್. ಪಾಲ್ ನಂಬರ್ 2, ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮ ಒಳಗಡೆ ಏನಿದೆ ನೋಡಿ, ಅದನ್ನು ಏನು ಹೇಳ್ತಾರೆ, ಅದನ್ನು ಕೇರ್ ಮಾಡಿ. ಓಕೆ. ಆ್ಯಂಡ್ ಇಲ್ಲಿ ಹಾವು ನೀವು ನೋಡ್ಬೋದು. ಸೊ ಇಟ್ಸ್ ಅ ಚೇಂಜ್, ಇಟ್ಸ್ ಕಂಪ್ಲೀಷನ್ಸ್, ಇಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್. ಪಾಲ್ ನಂಬರ್ 2. ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ 2. ಸೊ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಹೋಲ್ಡಲ್ಲಿ ಇಟ್ಕೊಳ್ಬೇಡಿ, ಆ್ಯಂಡ್ ದುರಾಸೆ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಂಬರ್ 4 2 ಸಲ ಬಂದಿದೆ ನಿಮಗೆ. ನಂಬರ್ 4. ಓಕೆ. ಸೊ ಎಸ್, ಪಾಲ್ ನಂಬರ್ 2. ಇಲ್ಲಿ ನಿಮಗೆ ಐ ಡೋಂಟ್ ನೋ ವೈ ನನಗೆ ನಿಮಗೆ ರೆಮಿಡಿ ಕೊಡುವ ಅಂತ ಅನಿಸ್ತಾ ಇದೆ. ಐ ರಿಯಲಿ ಡೋಂಟ್ ನೋ ವೈ, ಬಟ್ ಐ ಫೀಲ್ ಲೈಕ್, ಸೊ ಆ ಒಂದು ಎನರ್ಜಿ ನನಗಿಲ್ಲಿ ತುಂಬಾ ಕರಿತಾ ಇದೆ. ನನಗೇನು ನಂಬರ್ 4 ಎಂಪರರ್ ಇಲ್ಲಿ ಏನು ಬಂತು ನೋಡಿ, ಆವಾಗಲೇ ನನಗೆ ಇಲ್ಲಿ ಐ ಫೀಲ್ ಲೈಕ್ ನಿಮಗೆ ರೆಮಿಡಿ ಕೊಡೋದು ಒಳ್ಳೆಯದು ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ಹಾಂ. ಸೊ ಇಲ್ಲಿ ನೀವು ರಾಹು ರೆಮಿಡಿ ಮಾಡ್ಬೋದು ಅಂತಂದರೆ, ಇರುವೆಗೆ ಸಕ್ಕರೆಯನ್ನು ಹಾಕಿ ಇವತ್ತು ಶನಿವಾರ ಅಲ್ವಾ, ಸೌತ್ ವೆಸ್ಟ್ ಡೈರೆಕ್ಷನಿಗೆ, ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಅಂತಂದರೆ ಸೌತ್, ದಕ್ಷಿಣ, ವೆಸ್ಟ್, ಪಶ್ಚಿಮ. ಸೊ ಈ ಡೈರೆಕ್ಷನಲ್ಲಿ ನೀವು ಹಿಟ್ಟು ಏನಿದೆ ನೋಡಿ, ಹಿಟ್ಟಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇರುವೆಗೆ ಹಾಕಿ. ಪಾಲ್ ನಂಬರ್ 2, ದಿಸ್ ಇಸ್ ಬೆಸ್ಟ್ ಫಾರ್ ಯು. ನಾನು ಪಾಲ್ ನಂಬರ್ 1ಗೆ ಕೊಟ್ಟಿಲ್ಲ ರೆಮಿಡಿ. ಓಕೆ. ಬಟ್ ನನಗೆ ತುಂಬ ಕರಿತಾ ಇದೆ. ಏನು ಅಂತಂದರೆ ರೆಮಿಡಿ ಕೊಡೋದಕ್ಕೆ ಇಲ್ಲಿ ನನಗೆ ತುಂಬಾ ಐ ಡೋಂಟ್ ನೋ, ಬಟ್ ಹಾಂ, ಇಲ್ಲಿ ನಂಬರ್ 2 ಸಲ ಬಂದಿದೆ ಅಲ್ಲ. ಸೊ ನನಗೆ ಮತ್ತು ಅನಿಸ್ತು ಕೊಟ್ಟೇ ಬಿಡೋಣ, ಯಾಕೆ ಸುಮ್ಮನೆ ಬಿಕಾಸ್ ನಮ್ಮ ಎನರ್ಜಿ, ನಮ್ಮ ಇಂಟ್ಯೂಷನ್ ಏನಾದರೂ ಹೇಳುತ್ತೆ ಅಂತಂದರೆ ವಿ ಹ್ಯಾವ್ ಟು ಅಲ್ವಾ. ಸೊ ಅದೇ ಹೇಳ್ದಾಗ ರಾಹು ರೆಮಿಡಿ ಮಾಡಿ ನೀವು ಅಂತಂದರೆ ಸೌತ್ ವೆಸ್ಟ್ ಡೈರೆಕ್ಷನ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೌತ್ ವೆಸ್ಟ್ ಡೈರೆಕ್ಷನ್. ಆ್ಯಂಡ್ ಇರುವೆಗೆ ಹಕ್ಕಿನ ಹಾಕಿ, ಇಲ್ಲಾಂದರೆ ಯಾರು ತುಂಬ ಬಡ ಇದ್ದಾರೆ ನೋಡಿ, ಅವರಿಗೆ ನೀವು ಕಂಬಳಿಯ, ಇವಾಗ ಚಳಿಗಾಲ ಬೇರೆ ಅಲ್ವಾ, ಸೊ ಕಂಬಳಿಯ ಏನಾದರೂ ಆ ಥರ ಹೊರಗಡೆ ಯಾರಿರ್ತಾರೆ ನೋಡಿ, ಹೊರಗಡೆ ಫುಟ್ಪಾತಲ್ಲೆಲ್ಲ ಮಲಗ್ತಾರಲ್ವ, ಸೊ ಅವರಿಗೆ ನೀವು ದಾನ ಮಾಡ್ಬೋದು. ಪಾಲ್ ನಂಬರ್ 2 ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಸೊ ಎಸ್, ಇಲ್ಲಿ ಹೋಲ್ಡಲ್ಲಿ ಇಟ್ಕೊಳ್ಬೇಡಿ ಯಾವುದನ್ನು ಕೂಡ. ಶೇರ್ ಮಾಡುವಂತಹ ಸಮಯ. ಓಕೆ. ಶೇರಿಂಗ್ ಟೈಮ್ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಎಕ್ಸ್ಪ್ರೆಸ್ ಮಾಡುವಂಥದ್ದು, ನಾನು ಮೊದಲೇ ಹೇಳ್ದಲ್ವ ಎಕ್ಸ್ಪ್ರೆಸ್. ಸೊ ನಿಮಗೆ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಇವಾಗ ಸರಿಯಾದ ಸಮಯ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಲೈಕ್ ನಾನು ಇಲ್ಲಿ ಹೇಳ್ದಲ್ವ, ಲವ್ ಎಕ್ಸ್ಪ್ರೆಸ್ ಮಾಡುವಂಥದ್ದು ಇರೋದು ಅದು. ಆ್ಯಂಡ್ ಯಾವುದನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡಿದ್ದೀರ ನೋಡಿ, ಯು ಕಾಂಟ್ ಟೇಕ್ ಇಟ್ ವಿತ್ ಯು. ಓಕೆ. ಸೊ ಆ ಗ್ರಿಪ್ಪನ್ನು ಆದಷ್ಟು ಲೂಸ್ ಮಾಡಿ. ಪಾಲ್ ನಂಬರ್ 2. ಆ್ಯಂಡ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಆ್ಯಂಡ್ ನಿಮ್ಮಲ್ಲಿ ಏನಿದೆ ನೋಡಿ, ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದ್ರಿಂದಲೇ ಅದು ಡಬಲ್ ಆಗುತ್ತೆ. ಸೊ ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ಗಳು ವಾಪಸ್ ಬರುತ್ತೆ. ಪಾಲ್ ನಂಬರ್ 2. ಓಕೆ. ಸೊ ಎಸ್, ಇದಿಷ್ಟು ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.